ಮಕ್ಕಳಿಗೆ ತೂಕ ಹೆಚ್ಚಿಸೋದಕ್ಕೆ ಸರಿ ಮಾಡ್ತಾ ಇದ್ದೀನಿ. 1 kg ಅವಲಕ್ಕಿ, 150 ಗ್ರಾಮ್ ಮಖಾನ ತೊಗೊಂಡಿದ್ದೀನಿ, 100 ಗ್ರಾಮ್ ಬಂದು ಬಾದಾಮಿ, 100 ಗ್ರಾಮ್ ಗೋಡಂಬಿ, 50 ಗ್ರಾಮ್ ಪಿಸ್ತಾ, 100 ಗ್ರಾಮ್ ಕುಂಬಳಕಾಯಿ ಬೀಜ, 50 ಗ್ರಾಮ್ ಸೂರ್ಯಕಾಂತಿ ಬೀಜ, ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಓಮು. ಮಖಾನನ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಹಾಕ್ಕೊತಿದ್ದೀನಿ. ಇದು ಸ್ವಲ್ಪ ಬೆಚ್ಚಗಾಗೋಷ್ಟು ಫ್ರೈ ಆದರೆ ಸಾಕು. ಈಗ ಇದು ಬ್ರೌನ್ ಕಲರ್ ಟರ್ನ್ ಆಗಿದೆ. ಇವಾಗ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬಾದಾಮಿ ಹಾಕ್ಕೊತಿದ್ದೀನಿ, ಗೋಡಂಬಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಪಿಸ್ತಾ, ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಈಗ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ. ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಓಂ ಕಾಳು ಸ್ವಲ್ಪ ಘಮ ಬರೋವರೆಗೂ ಅಷ್ಟೆ. ಘಮ ಬಂದಿದೆ, ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಫ್ಯಾನ್ ಕೆಳಗಡೆ ಆರಿಸಿ ಮತ್ತೆ ಮನೆಯಲ್ಲೇ ಮಿಕ್ಸಿಗೆ ಹಾಕ್ಕೊಬೋದು. ಇಷ್ಟು 1/2 ಗ್ಲಾಸ್ ನೀರು, ಆಮೇಲೆ 2 ಸ್ಪೂನ್ಸ್ ಮಖಾನ ಪೌಡರ್. ಇದು ತರಿ ಇದ್ರೇ ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಬಿಡಿ, ಉಂಡೆ ಬರ್ದಿರೋ ಥರ ಕಲಿಸ್ಕೊಳ್ಳಿ. ಫುಲ್ ನೀಟಾಗಿ ಕಲಿಸ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕೈ ಬಿಡ್ದಿರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ಒಂದು 2 to 3 ಮಿನಿಟ್ಸಲ್ಲಿ ಮಖಾನ ಸರಿ ರೆಡಿ ಆಗುತ್ತೆ. ಕೈ ಆಡಿಸ್ತಾನೆ ಇರಿ, ಬಿಡಬೇಡಿ. ಬಿಟ್ಟರೆ ಅದು ಉಂಡೆ ಉಂಡೆ ಕಟ್ಕೊಂಡ್ಬಿಡುತ್ತೆ. One eternity later. ನೋಡ್ತಿರ್ಬೋದು, ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ಸ್ವಲ್ಪ ತಿಕ್ಕಾಗಿ ಬರ್ತಿದೆ. ರೆಡಿ ಆಗಿದೆ. ಈಗ ಸ್ವಲ್ಪ ಆರಕ್ಕೆ ಬಿಟ್ಟರೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ. ಮಖಾನ ಸರಿ ರೆಡಿ. ಮಖಾನ ಸರಿ ರೆಡಿ.